ಇರೋದ್ರಿಂದ ಸಗಣಿ ಗಂಜಲ ಗೊಬ್ಬರ ಅಲ್ಲ ಅಂತ ನಿಮ್ಗೆ ಹೇಳಿದ್ದೆ. ನೀವು ಗೊಬ್ಬರವಾಗಿ ಉಪಯೋಗಿಸ್ದ ಅಂದರೆ 1 ಎಕರೆಗೆ ನಮಗೆ ಕನಿಷ್ಠ 3 ಟ್ರ್ಯಾಕ್ಟರ್ ಲೋಡ್ ಬೇಕು. 5 ಟ್ರ್ಯಾಕ್ಟರ್ ಲೋಡ್ ಕೊಟ್ಟರು ಈ ಇಳುವರಿ ಬರೋಲ್ಲ ನಿಮಗೆ. ಸೊ 3 ಟ್ರ್ಯಾಕ್ಟರ್ ಲೋಡ್ ಅಂದರೆ ವಿ ಆರ್ ಟಾಕಿಂಗ್ ಅದು 15 ಟನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 15 ಟನ್ನು ಗೊಬ್ಬರ ಹಾಕಬೇಕು ಅಂತ. 15 ಟನ್ ಅಂದರೆ ಎಷ್ಟು ದನಗಳು ಬೇಕು? ಒಂದು ದಿನಕ್ಕೆ 10 kg ಆಗ್ತವೆ. 3 ಟನ್ ಹಾಕುತ್ತೆ ವರ್ಷಕ್ಕೆ. ನಿಮ್ಗೆ ಎಷ್ಟು ಬೇಕು ಹಂಗಾರೆ? 15 ಅಂದರೆ 5 ದನ ಸಾಕಬೇಕಾಗುತ್ತೆ 1 ಎಕರೆಗೆ. ಆದರೆ ಇಲ್ಲಿ ಬರೀ 1 ಬಾಣಲಿ ಸಾಕು ಅಂದರೆ ಒಪ್ಕೊತೀರಾ? ಬರೀ 1 ಬಾಣಲಿ ಸಾಕು 1 ಎಕರೆಗೆ. 10 kgs ಆಫ್ ಕೌಡಂಗ್ ಈಸ್ ಎನಫ್ ಫಾರ್ ಎನ್ ಎಕರ್. ಸೊ ಯಾವಾಗ ಇದು ಸಾಕಾಗುತ್ತೆ ಅಂದರೆ ವೆನ್ ಯು ಯೂಸ್ ಇಟ್ ಆ್ಯಸ್ ಎ ನ್ಯೂಟ್ರಿಯೆಂಟ್ ಸಪ್ಲೈ ಅದು ಸಾಲಲ್ಲ. ವೆನ್ ಯು ಯೂಸ್ ಇಟ್ ಆ್ಯಸ್ ಎ ಮೈಕ್ರೋಬಿಯಲ್ ಕಲ್ಚರ್, ಭೂಮಿಲಿ ನಾನು ಏನು ಹೇಳಿದೆ, ಕಾಡಲ್ಲಿ ನಡೆಯುವಂಥ ಕ್ರಿಯೆ, ಡಿಕಾಂಪೋಸರ್ಸ್, ಮಾಡಿಫೈಯರ್ಸ್ ಇವೆಲ್ಲ ಯಾವಾಗಿರ್ತಾವೋ ಅವು ಜೀವಾಣುಗಳನ್ನ, ಶಿಲೀಂಧ್ರಗಳನ್ನ ನಾವು ಅಲ್ಲಿ ಕೊಟ್ಟರೆ ಸಾಕು, ಏನಾಗ್ತವೆ ಅದರಿಂದ ಅದಾಗಿ ಕೆಲಸಗಳು ನಡೀತಾ ಇರ್ತವೆ, ನಿರಂತರತೆ ನಡೀತಾ ಇರುತ್ತೆ. ಆದರೆ ಒಂದೇ ಒಂದು ಏನಿರಲ್ಲ ಭೂಮಿಲಿ, ಯೂರಿಯಾ ಯಾವ ಕಾರಣಕ್ಕಿರಲ್ಲ. ಕಪ್ಪು ಮಣ್ಣಿದ್ದರೆ ನೀವಂತೂ ಸಖತ್ತು ಸಿರಿವಂತರು, ನೀವು ಪುನೀತ್ ರಾಜ್ಕುಮಾರ್ ಇದ್ದಂಗೆ ಸಖತ್ ಶ್ರೀಮಂತರು ನೀವು. ಕೆಂಪು ಮಣ್ಣವ್ರಿಗೆ ನಮಗೆ ಸಾಕಷ್ಟು ಕೊರತೆಗಳಿರ್ತವೆ ಭೂಮಿಲಿ, ಅಂಥ ಪೋಷಕಾಂಶಗಳು ಅಲ್ಲಿ ಇರೋಂಥ ಲಭ್ಯತೆ ಇರೋಲ್ಲ. ಕಾರಣ ಯಾಕೆ ಅಂದರೆ ಅಲ್ಲಿ ಏನೇ ಬಿದ್ದರೂ ಕಣಗಳು ತುಂಬ ಸಣ್ಣಗಿರುತ್ತೆ, ಅದರೊಳಗೆ ಶೇಖರಣೆ ಆಗಿರೋದು ಆಚೆ ಬರೋಕ್ಕಾಗೋದಿಲ್ಲ, ಲೀಚಿಂಗ್ ಆಗೋಲ್ಲ ಅದರೊಳಗೆ. ನಮ್ಮಲ್ಲಿ ತುಂಬ ಲೀಚಿಂಗ್ ಅಂದರೆ ಹೊರಟೋಗೋದು. ಸೊ ಈ ಒಂದು ಸಮಸ್ಯೆ ಮತ್ತು ಇರೋವಂಥ ಬಿಸಿಲಿಗೆ ಅದನ್ನು ತಡೆಯೋಕ್ಕಾಗ್ದೇ ಏನಾಗ್ತವೆ, ಸಾಕಷ್ಟು ನಾವು ಕಳ್ಕೊತೀವಿ. ಸೊ ಈ ರೀತಿ ಏನಾಗುತ್ತೆ ಅಂದರೆ ಭೂಮಿಲಿ ಇಲ್ದಿರೋದು ಒಂದೇ ಒಂದು ಅಂದರೆ ಯೂರಿಯಾ. ಆ ಯೂರಿಯಾ ಬೇಕು ಅಂದಾಗ ಏನು ಮಾಡ್ಬೇಕು ನಾವು? ಲೆಗ್ಯೂಮ್ ಪ್ಲ್ಯಾಂಟ್ಸ್ನ ಹಾಕಬೇಕು. ವಾತಾವರಣದಲ್ಲಿ ಏನು 76 ಭಾಗ ನೈಟ್ರೋಜನ್ ಇದೆ, ಅದನ್ನು ತೆಗೆದುಕೊಡೋದು ಯಾವುದು? ರೈಸೋಬಿಯಂ ಬ್ಯಾಕ್ಟೀರಿಯಾಸ್ ಮತ್ತು ಬೇರೆ ಅಸಿಂಬಯೋಟಿಕ್, ಅಜೋಬ್ಯಾಕ್ಟರ್, ಅಸಿಟೋಬ್ಯಾಕ್ಟರ್, ಬೈಜೇರಿಂಕಿಯಾ, ಫ್ರ್ಯಾಂಕಿಯಾ ಅಂತ ಏನು ಹೇಳಿದ್ವಿ ನಿಮಗೆ, ಬೇರೆ ಬೇರೆ ಬ್ಯಾಕ್ಟೀರಿಯಾಸ್ ಏನು ಮಾಡ್ತವೆ, ವಾತಾವರಣದಲ್ಲಿರೋಂಥ ಇನರ್ಟ್ ನೈಟ್ರೋಜನ್ಸ್ನ ಕನ್ವರ್ಟ್ ಮಾಡಿ ಗಿಡಕ್ಕೆ ಬೇಕಾದ ರೀತಿಯಲ್ಲಿ ಮಾಡಿಕೊಡ್ತವೆ, ಅದರಿಂದ ನಮ್ಮ ಬೆಳೆ ಬರ್ತವೆ. ಸೊ ನಾವು ಯೂರಿಯಾನೇ ಹಾಕ್ಬಾರ್ದು ಅಂದರೆ ಏನು ಮಾಡಬೇಕು? ದ್ವಿದಳನ್ನು ಜೊತೆಗೆ ಬೆಳಿಬೇಕು. ವಾಟ್ ಆಲ್ ಇಸ್ ಡನ್? ನಿಮ್ಮದು ಬಯೋಟೆಕ್ನಾಲಜಿ ಇದೆ. ಹೌ ಇಟ್ ಹ್ಯಾಪನ್ಸ್? ಇಟ್ಸ್ ಯುವರ್ ಬಯೋಟೆಕ್ನಾಲಜಿ. ಯಾಕಂದ್ರೆ ನೀವೇ ಮೈಕ್ರೋಸ್ ಬಗ್ಗೆ ಓದೋರು, ನೀವೇ ಕನ್ವರ್ಷನ್ಸ್ ಬಗ್ಗೆ ಎಲ್ಲ ಓದೋರು, ಅದು ನಿಮ್ಮದೇ ಟೆಕ್ನಾಲಜಿ ಅದು. ಸೊ ಈ ಒಂದು ಜೀವಾಣುಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಇದನ್ನು ಹೆಚ್ಚು ಮಾಡೋದಕ್ಕೆ, ನಿಮ್ಗೆ ಹೇಳ್ಕೊಂಡು ಹೋದೆ, ಹೆಚ್ಚು ಮಾಡೋದಕ್ಕೆ ಏನಾಗುತ್ತೆ ಅಂದರೆ ನಾವು ಅದನ್ನು ಜೀವಾಮೃತ ಅಂತ ಒಂದು ಕಲ್ಚರ್ ಮಾಡ್ತೀವಿ. ಮೊಸರು ಹೆಪ್ಪು ಮಾಡಿದಾಗ ಅದನ್ನು ಮಾಡ್ತೀವಿ. ಈ ಹೆಪ್ಪನ್ನ ಭೂಮಿಗೆ ಹೆಪ್ಪು ಹಾಕೋದು ಫಸ್ಟು ಕಲ್ಚರ್ ಇದಷ್ಟೇ. ಜೀವಾಮೃತ ಅಂತ ಏನು ಮಾಡ್ತೀವಿ, ಅದು ಮಾಡಿರೋಂಥ ಒಂದು ಮೊಸರು ಅಷ್ಟೇ. ಆ ಮೊಸರನ್ನ ಹೇಗೆ ಬಡಿಸ್ತೀವಿ, ಯಾವ ರೀತಿ ಭೂಮಿಗೆ ಕೊಡ್ತೀವಿ ಅಂತೀವೋ ಅದನ್ನೇ ಕಲ್ಚರ್. ಭೂಮಿಗೆ ಹೆಪ್ಪು ಹಾಕೋದು ಅಂದರೆ ಭೂಮಿಲಿ ಜೀವಾಣುಗಳನ್ನ ಹೆಚ್ಚು ಮಾಡ್ಕೊಂಡು ಹೋಗೋದು. ಫಸ್ಟ್ ಏನು ಹೇಳಿದೆ, 1 ಗ್ರಾಮಲ್ಲಿ 300 ರಿಂದ 500 ಕೋಟಿ ಜೀವಾಣುಗಳಿದೆ. ಪ್ರತಿ 21 ನಿಮಿಷಕ್ಕೆ ದ್ವಿಗುಣ ಆಗಿ ಒಂದೇ ಒಂದು ಜೀವಾಣು 12 ಗಂಟೆಯಲ್ಲಿ ಎಷ್ಟಾಗುತ್ತೆ? 1,56,000 ಆಗುತ್ತೆ ಅಂತ ಹೇಳಿದ್ವಿ. ಅಂಥದ್ದು 30 ಲಕ್ಷ ಕೋಟಿ ಜೀವಾಣುಗಳನ್ನ 10 kg ಅಂತಂದಾಗ ಹಾಕಿದಾಗ ಅದಾಗುವಂಥ ಅನಂತ ಟ್ರಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಝೀರೋ ಜಾಗನೇ ಇಲ್ಲ. ಯುವರ್ ಕಂಪ್ಯೂಟರ್ ಸ್ಕ್ರೀನ್ ವಿಲ್ ಬ್ರೇಕ್. ಆ ಝೀರೋ ಹಾಕೋಕ್ಕೆ ಜಾಗ ಇರೋಲ್ಲ ಅದಕ್ಕೆ, ಅಷ್ಟೊಂದಾಗುತ್ತೆ. ಅದನ್ನು ನಾವು ಮಾಡಿ ಭೂಮಿಗೆ ಕೊಟ್ಕೊಂಡು ಹೋಗ್ತೀವಿ. ಆ ಭೂಮಿಲಿ ಆಗಲೇ ಇದೆ, ಮತ್ತು ಇವನು ಕೊಟ್ಟು ಮತ್ತೆ ಇದು ಅಲ್ಲಿ ವಿಘಟನೆ ಹಾಕೊಂಡು ಹೋಗ್ಬೇಕು. ವಿ ಹ್ಯಾವ್ ಟು ಡೆವಲಪ್. ಹಾಗಾಗಿ ಏನು ಮಾಡ್ತೀವಿ ಅಂದರೆ ನೀವು ಏನೇ ಆಗ್ತಿದ್ರೆ ಎರ್ಚ್ರಿ ಭೂಮಿ ಒಳಗೆ ಅಂತೀವಿ. ಸೊ ದ್ಯಾಟ್ ಏನಾಗುತ್ತೆ, ಒಂದೇ ಜಾಗದಲ್ಲಿ ಇಷ್ಟು ಹಾಕ್ಬಿಟ್ವಿ ಅಂದರೆ ಹಿಂಗಾಗಿ ಹೋಗೋದು ಕಷ್ಟ. ಒನ್ಸ್ ಐ ಥ್ರೋ ಇಟ್, ಎಲ್ಲ ಕಡೆ ಬಿದ್ದಿದೆ. ಇದೀಜಿನೋ ಚೈನ್ ನೋಡಿರಿ, ಇಲ್ಲಿ ಕೂತಿದ್ರಲ್ಲ ಎಷ್ಟು ಚಂದ. ಸೊ ಯು ಹ್ಯಾವ್ ಟು ಸ್ಕ್ಯಾಟರ್ ಇಟ್. ಇವಾಗ ಸುಮ್ಮನೆ ಹಿಂಗಂದ್ರೆ ಕೈಗೆ ಸಿಕ್ಬಿಡ್ತಾರೆ ನೋಡಿರಿ. ಇಲ್ಲಾಂದ್ರೆ ಒಬ್ಬರನ್ನ ಇಲ್ಲಿ ಕೂಡಿಸ್ಬಿಟ್ಟು ಅಥವಾ ನಿಮ್ಮ ಇಷ್ಟು ಜನ ಇಲ್ಲಿ ಗುಡ್ಡೆ ಹಾಕ್ಬಿಟ್ಟು ಅಲ್ಲಿ ತನಕ ಹೋಗ್ರಿ ಅಂದರೆ 1 ಎಕರೆಗೆ ನೀವು ಹೋಗೋಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಇಲ್ಲಿ ತಪ್ಪುಗಳು ಏನು ಮಾಡ್ತಾರೆ ಅಂದರೆ ಒಂದೇ ಕಡೆ ಹಾಕೋದು, ಗಿಡಕ್ಕೆ ಹಾಕ್ತೀವಿ, ಇದು ಮಾಡ್ತೀವಿ, ಡ್ರಿಪ್ಪಲ್ಲಿ ಬಿಡ್ತೀವಿ. ಸೊ ಕೆಲವರು ತಪ್ಪಿರ್ತವೆ, ಬೇಡ್ರಪ್ಪ ಹಂಗೆ ಮಾಡಬೇಡ್ರಿ, ವಿ ವಾಂಟ್ ದ ಕಲ್ಚರ್ ಟು ಗ್ರೋ ಅಂತ ಅಂತೀವಿ. ಸೊ ಕೆಲವರು ನಾನಾ ಸಮಸ್ಯೆಗಳು, ಆಳುಗಳಿರಲ್ಲ, ಜನ ಇರಲ್ಲ, ಏನಿಲ್ಲ ಸರ್. ಸರಿ, ವಿಧಿ ಇಲ್ದಿರೋ ಮಾಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಮ್ಮ ಬರೋ ಚಪಾತಿ ಕೊಟ್ಟರೆ ಹಿಂಗೆ ಸುತ್ಕೊಂಡು ಬಸ್ ತನಕ ಹಿಂಗೆ ತಿನ್ಕೊಂಬಂದ್ಬಿಡೋದು. ಅದು ಪಲ್ಯ ಕೊಡಲಿ, ಸಕ್ಕರೆ ಕೊಡಲಿ, ಬಿಡಲಿ, ಏನು ಮಾಡಲಿ, ಏನು ವಿಧಿ ಇಲ್ಲ. ಕೊಟ್ಟರೆ ಚಪಾತಿನೇ ಹಿಂಗೆ ತಿನ್ಕೊಂಬಂದ್ಬಿಡ್ತೀವಲ್ಲ ನಮ್ಮ ಒಂದೊಂದ್ಸಲಿ, ದಿನ ಅಲ್ಲ. ಸೊ ಈ ರೀತಿ ಆಗೋದನ್ನು ನಾವು ಮೈಕ್ರೋಬಿಯಲ್ ಕಲ್ಚರ್ ಅಂತ ಏನು ಮಾಡ್ತೀವಿ, ಅದನ್ನು ಜೀವಾಮೃತ ಅಂತ ಮಾಡ್ತೀವಿ. ಅದಕ್ಕೆ 10 kg ಸಗಣಿ ಬರ್ಕೊಳ್ಳಿ, ಅಲ್ಲೂ ಹೇಳ್ತೀನಿ, ಅಲ್ಲೂ ಬರ್ಕೊಂಬೋದು, ಬಟ್ ಅಲ್ಲಿ ನೋಡ್ತಾ ಇರ್ತೀರಿ, ಇಲ್ಲೇ ಬರ್ಕೊಳ್ಳಿ. ಜೀವಾಮೃತ ಮಾಡೋದಕ್ಕೆ 5 ರಿಂದ 10 kg ಸಗಣಿ. ಮೊದಲನೇ ಹಂತದಲ್ಲಿ ನೀವು ಶುರು ಮಾಡ್ಬೇಕಾದ್ರೆ 10 kg ಸಗಣಿ ತೊಗೊಳ್ಳಿ, ನಾಟಿ ಹಸುವಿಂದು. ವೆರಿ ಇಂಪಾರ್ಟೆಂಟ್. ಐ ಟೆಲ್ ಯು ವೈ ಜರ್ಸಿ ಹೊಲಸ್ಟೈನ್ದು ಆಗಲ್ಲ ಅಂತ.
10 kg ಸಗಣಿ, 5 ರಿಂದ 10 ಲೀಟ್ರ್ ಗಂಜಲ. ಯಾವುದ್ರದ್ದು? ನಾಟಿ ಹಸುದು. ನಾವೇನು ಮಾಡ್ತೀವಿ ಅಂತ ಅಂದರೆ, ಕೆಲವ್ರು ಹೇಳ್ತಾರೆ ಸರ್ ಏನಿಲ್ಲ, ಅದನ್ನು ಬೆಳಗ್ಗೆ ಎಬ್ಬಿಸಿದ ತಕ್ಷಣ ಅದು ಗಂಜಲ ಉಯ್ತದೆ, ಇಟ್ಕೊಂಡ್ಬಿಡ್ತೀವಿ ಅಂತಾರೆ. ನೀವು ಹಿಡಿಯೋಕ್ಕಾಗಲ್ಲ ಖಾಲಿ. ಯಾಕೆಂದರೆ ನೀವು ಖಾಲಿ ಒಂದು ಬಕೆಟೋ ಒಂದು ಯಾವುದನ್ನ ಪಾತ್ರೆ ತೊಗೊಂಡು ಹಿಂಗೆ ಇಡ್ತೀರ, ಡರ್ ಅಂತ ಅದು ಸದ್ದಾಗಿದ ತಕ್ಷಣ ನಿಲ್ಲಿಸ್ಬಿಡ್ತದೆ, ಉಯ್ಯಲ್ಲ ಅದು. ಅದನ್ನು ಉಯ್ಯಕ್ಕೆ ಬಿಟ್ಬಿಟ್ಟು ನಾವು ಹಿಂದೆ ಇಳಿಜಾರು ಮಾಡ್ಕೊಂಡು ಒಂದು ಮೋರಿ ಮಾಡ್ಕೊಬೇಕು, ಸಣ್ಣ ಒಂದು ಕಾಲುವೆ ಮಾಡ್ಕೊಂಡು, ಆ ಕಾಲುವೆಯಿಂದ ಬಂದು ಅಲ್ಲಿ ಒಂದು ಪ್ಲಾಸ್ಟಿಕ್ ಬಕೆಟೋ ಒಂದು ಮಣ್ಣಿನ ಮಡ್ಕೆನ ಇಟ್ಕೊಂಡು ಅದಲ್ಲಿ ಕಲೆಕ್ಷನ್ ಆಗಬೇಕು. ತೊಳೆದಿರೋ ನೀರನ್ನ ಬೇರೆ ಕಡೆಗೆ ಬಿಡಬೇಕು. ಅದನ್ನೇ ತುಂಬ ಸುಲಭ ಇರುತ್ತೆ, ಅದು ಹೇಳ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಅದು ನಮ್ಮ ವೀಡಿಯೋಸಲ್ಲೂ ಹೇಳಿದ್ವಿ. ಆ ರೀತಿ ಮಾಡ್ಕೊಂಡು ಗಂಜಲ ಕಲೆಕ್ಷನ್ ಮಾಡ್ಕೊಳ್ಳೋದು, ಅದನ್ನು ಉಪಯೋಗಿಸ್ಕೊಳ್ಳೋದು. ಸಗಣಿನ 10 ದಿವಸದೊಳಗೆ ಒಳಗಿರೋಂಥ ಸಗಣಿ ಇರಬೇಕು, ಹೆಚ್ಚು ಇದಿರಬೇಕು. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಒನ್ಸ್ ಯು ಸ್ಟಾರ್ಟ್ ಈಪಿಂಗ್ ದ ಕೌಡಂಗ್, ಎನಾರ್ಮಸ್ ಹೀಟ್ ಈಸ್ ರಿಲೀಸ್ಡ್. ಅವಾಗೇನಂತೆ ಜೀವಾಣುಗಳು ಸಾಯಕ್ಕೆ ಶುರುವಾಗಿರ್ತವೆ. ಸೊ ನಾವು 10 ದಿವಸದೊಳಗಿರೋ ಅಂಥದ್ದನ್ನು ಕೂಡಾಕನು ಹೆಚ್ಚು ಕೂಡಾಕಿರಲ್ಲ, 10 ದಿವಸ ಒಂದಿಷ್ಟು ಕೂಡಾಕಿರ್ತೀವಿ. ಆ ಎನಾರ್ಮಸ್ ಹೀಟ್ ರಿಲೀಸ್ ಆಗ್ತಿರಲ್ಲ, ನಮಗೆ ಸಂಪೂರ್ಣವಾಗಿ ಹೊಸ ಸಗಣಿ ಸಿಗ್ದಲ್ಲಿ ಲೆಕ್ಕದಲ್ಲಿರುತ್ತೆ. ತುಂಬ ಬಿಸಿಲಿದೆ ಅಂದಾಗ ಒಂದು ಸ್ವಲ್ಪ ಏನಾದ್ರು ಗೋಣಿ ತಾಟೆ ಏನಾದ್ರೆ ಸ್ವಲ್ಪ ತಣ್ಣಗಿರೋದನ್ನು ಅದ್ರ ಮೇಲೆ ಹಾಕಿರಿ, ಬಿಸಿಲು ಆಗದಿರಂಗೆ ಮಾಡಿ. 2ನೇದು. 3ನೇದು ಬೇಳೆಕಾಳು ಹಿಟ್ಟು, ಎನಿ ಪಲ್ಸ್ ಫ್ಲೋರ್ ಅಂತ ಅಂದಾಗ ಏನು ಅಂದರೆ, ನಿಮ್ಮ ಗ್ರೌಂಡ್ನಟ್ ಆಗಲ್ಲ, ಕಡಲೆಕಾಯಿ ಬೀಜ ಆಗಲ್ಲ, ಶೇಂಗಾ ಆಗಲ್ಲ, ನೆಲಗಡಲೆ ಆಗಲ್ಲ, ಸೋಯಾಬೀನ್ ಆಗಲ್ಲ, ಇವೆರಡೂ ಆಗಲ್ಲ. ಕಾರಣ ಏನಕ್ಕೆ ಅಂತಂದರೆ ಅದು ಎಣ್ಣೆ ಬಿಡುಗಡೆ ಆಗುತ್ತೆ. ನೀವು ನೀರೊಳಗೆ ಹಾಕಿ ಹಿಂಗೆ ಅಂದೇ ಇಟ್ಕಿನ ಎಣ್ಣೆ ಬಿಡುಗಡೆ ಮೇಲೆ ಹೋಗುತ್ತೆ, ಗಾಳಿ ಒಳಗಡೆ ಹೋಗೋಕ್ಕೆ ಜಾಗ ಇರೋಲ್ಲ. ಅದೆರಡು ಬಿಟ್ಬಿಟ್ಟು ಇನ್ನೆಲ್ಲ ಹುರುಳಿ, ಉದ್ದು, ಹೆಸರು, ತೊಗರಿ, ಮೆಂತ್ಯ ಹಾಕೋಕೆ ಹೋಗಬೇಡಿ, ತೀರ ಕಹಿ ಇರುತ್ತೆ. ಸಾಸಿವೆ ಹಾಕೋಕೆ ಹೋಗಬೇಡಿ, ಅದು ಇಟ್ ಇಸ್ ನಾಟ್ ಹೊಡೆದ್ರೆ ಪಪ್ಪಾಗ್ದಿದ್ರು ಇಟ್ ಇಸ್ ಒನ್ಸ್ ಅಗೇನ್ ನೈಟ್ರೋಜನ್. ಇದು ನೀವು ಅದಕ್ಕೆ ಹಸಿರೆ ಇವಕ್ಕಾಗಲ್ಲ, ತುಂಬ ಪ್ರಮಾಣ ಮತ್ತು ಎಣ್ಣೆ ಅದು. ಸೊ ಮತ್ತು ಬೇವಿನ ಬೀಜ ಆಗಲ್ಲ, ಕಹಿ ನಿಮ್ಗೆ ಗೊತ್ತಿದೆ, ಅದು ಜರ್ಮಿನೇಷನ್ಗೆ ಪ್ರಾಬ್ಲಮ್ ಮಾಡುತ್ತೆ ಅದು, ಅದರೊಳಗೆ ಇರೋವಂಥ ಇದು. ಮತ್ತು ಹೊಂಗೆ ಎಣ್ಣೆ ಬಿಡುಗಡೆ ಆಗಿಬಿಡುತ್ತೆ. ಕಾಫಿ ಏನು ಆಗಲ್ಲ. ಹುಣಸೆ ಹುಳಿ ಜಾಸ್ತಿ ಇರೋದ್ರೆ ಫಂಗಸ್ ಎಲ್ಲ ಸಾಯಿಸ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಉಪಯೋಗಿಸ್ಬೇಡ್ರಿ. ಇವನ್ನ ಮನೆಗೆ ಬಳಸೋಂಥದ್ದು ಯಾವುದನ್ನ ಪುಡಿ ಮಾಡಿಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಹಾಕಿ. ಅದಾದ ನಂತರ 2 kg ಬೆಲ್ಲ, ಕಪ್ಪು ಬೆಲ್ಲ ಇದ್ದರೆ ಒಳ್ಳೆಯದು. ಅದು ಮಂಡ್ಯ ಆ ಕಡೆಯಿಂದನೇ ತರಿಸ್ಕೊಬೇಕು. ನಮ್ಮಲ್ಲಿ ಕಬ್ಬೆ ಬೆಳೆಯ ಕೆಂಪು, ನೀನೇನು ಅಷ್ಟೊಂದು ದಾನ ಬರ್ಕೋ. ಹಾಂ